ಇದರ ನಡುವೆ ಕಾಂಗ್ರೆಸ್ಸು ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ನಡುವೆ ಒಂದು ಸಂಘರ್ಷ ನಡೀತಾ ಇದೆ. ಏರ್ ಇಂಡಿಯಾ ವಿಮಾನ ಪತನಕ್ಕೆ ಪ್ರಧಾನಿ ಮೋದಿ ಅವರು ರಾಜೀನಾಮೆಯನ್ನು ಕೊಡ್ತಾರಾ? ಪಹಲ್ಗಾಮ್ ದಾಳಿ ಆಯ್ತಲ್ಲ, ಅದಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜೀನಾಮೆಯನ್ನು ಕೊಡ್ತಾರಾ? ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ನಿಂದ ಬಿಜೆಪಿಗೆ ಪ್ರಶ್ನೆ. ಇತ್ತ ಚಿನ್ನಸ್ವಾಮಿ ಸ್ಟೇಡಿಯಂನ ಹೊರಗೆ 11 ಮಂದಿ ಆರ್ಸಿಬಿ ಅಭಿಮಾನಿಗಳ ಸಾವಿಗೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿಯವರು ಭಾರಿ ಪ್ರತಿಭಟನೆ ಮಾಡಿದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಬಿಜೆಪಿ ಪರಿಷತ್ನ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಬಿಜೆಪಿಯ ಶಾಸಕರು, ಬಿಜೆಪಿ ಎಂಎಲ್ಸಿಗಳು ಮತ್ತು ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಇತ್ತ ಬಿಜೆಪಿಯವರು ಕೂಡ ಮೋದಿ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆ ಮಾಡಿದ್ದಾರೆ. ಮೋರ್ಬಿ ಸೇತುವೆ ದುರಂತ, ಗುಜರಾತ್ನಲ್ಲಿ ಆದಂತಹ ದುರಂತ, ಪ್ರಯಾಗ್ರಾಜ್ ದೇವಸ್ಥಾನದಲ್ಲಿ ಆದಂತಹ ದುರಂತ, ಪಹಲ್ಗಾಮ್ ದಾಳಿ, ಪಠಾನ್ಕೋಟ್ ದಾಳಿ, ಪುಲ್ವಾಮಾ ದಾಳಿ, ರೈಲು ದುರಂತಗಳು, ಈ ದುರಂತಗಳಾದಾಗ ಮೋದಿ ಅವರು ರಾಜೀನಾಮೆ ಕೊಟ್ರಾ ಎನ್ನುವಂತಹ ಪ್ರಶ್ನೆಯನ್ನ ಬೆಂಗಳೂರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹೇಳಿದ್ದಾರೆ. ಜೊತೆಗೆ ದುರಂತಗಳ ವೇಳೆ ಬಿಜೆಪಿಯ ಎಷ್ಟು ನಾಯಕರು ರಾಜೀನಾಮೆ ಕೊಟ್ಟಿದ್ರು ಅಂತೇಳಿ ಟಿಪ್ಪಣಿಯನ್ನ ಮಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಬಿಜೆಪಿಯವರಿಗೆ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ಯಾರು ರಾಜೀನಾಮೆ ಕೊಡಲ್ಲ, ಯಾರು ರಾಜೀನಾಮೆ ಕೊಡಲ್ಲ. ಎಲ್ಲರೂ ಕೂಡ ಒಬ್ಬರಿಗಿಂತ ಒಬ್ಬರು ಚಾಲಾಕಿಗಳು ಮತ್ತು ಬುದ್ಧಿವಂತರು, ಚಾಲಾಕಿಗಳು ಹಾಗೂ ಬುದ್ಧಿವಂತರು. ದುರಂತಗಳಾದಂತಹ ಸಂದರ್ಭದಲ್ಲಿ ಯಾರು ಯಾವ ರಾಜೀನಾಮೆ ಕೊಡಲ್ಲ. ಯಾರದಾದ್ರೂ ಒಬ್ರದ್ದು ತಲೆದಂಡ ಮಾಡ್ತಾರೆ ಅಷ್ಟೇ. ಈಗ ಕರ್ನಾಟಕದಲ್ಲಿ ಆರ್ಸಿಬಿ ದುರಂತ ಆಯಿತು. ವಿಧಾನಸೌಧದ ಮೆಟ್ಟಿಲಲ್ಲಿ ಆರ್ಸಿಬಿಯ ಆಟಗಾರರಿಗೆ ಸನ್ಮಾನ ಮಾಡುವ ಅವಶ್ಯಕತೆ ಏನಿತ್ತು ಎನ್ನುವಂಥದ್ದು ಸಹಜವಾಗಿರುವಂತಹ ಪ್ರಶ್ನೆ. ಆ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಕಾರ್ಯಲೋಪದ ಪ್ರಶ್ನೆಗಳು ಬೇರೆ, ಯಾರ ಕಡೆಯಿಂದ ಮಿಸ್ಟೇಕ್ ಆಯ್ತು, ವಿಧಾನಸೌಧದ ಮೆಟ್ಲಲ್ಲಿ ಅವ್ರಿಗೆ ಏನಕ್ಕೆ ಸನ್ಮಾನ ಮಾಡಬೇಕಾಯ್ತು ಎನ್ನುವಂಥದ್ದು ಅದು ಕೂಡ ಅಷ್ಟು ತರಾತುರಿಯಲ್ಲಿ. ಏನು ಓಡೋಗ್ತಿದ್ರೆ ಎಲ್ಲಾದರೂ ದೇಶ ಬಿಟ್ಟು ಆರ್ಸಿಬಿ ಅವರು ಆಟಗಾರರು ಇರ್ತಾ ಇದ್ರು ತಾನೇ ಇಲ್ಲೇ, ಇಲ್ಲ ಇಂಗ್ಲೆಂಡ್ ಸೀರೀಸ್ ಮುಗಿಸ್ಕೊಂಡು ಬರ್ತಾ ಇದ್ರು, ಆಮೇಲೆ ಮಾಡ್ಬೋದಿತ್ತಪ್ಪ. ಎಲ್ಲಿ ಓಡೋಗ್ತಿದ್ರು ಜನ? ಬಂದಿದ್ದು ವಿರಾಟ್ ಕೊಹ್ಲಿ ನೋಡೋಕ್ಕೆ, ಎಲ್ಲಿ ಹೋಗ್ತಾ ಇದ್ರು? ಇದು ಒಂದು ಪ್ರಶ್ನೆ. ಇನ್ನು ಬಿಜೆಪಿಯವರು ಕೂಡ ಬುದ್ಧಿವಂತರು. ಬಿಜೆಪಿಯವರು ಹೇಗೆ ಅಂತ ಹೇಳಿದ್ರೆ, ನಿಮಗೆ ಪಹಲ್ಗಾಮ್ ದಾಳಿ ಆಯಿತು ಅಂತ ಹೇಳಿದ್ರೆ ಅದಕ್ಕೆ ಭದ್ರತಾ ವೈಫಲ್ಯವನ್ನು ಪ್ರಶ್ನೆ ಮಾಡಬಾರ್ದು. ಭದ್ರತಾ ವೈಫಲ್ಯ ಪ್ರಶ್ನೆ ಮಾಡಿದ್ರೆ ದೇಶದ್ರೋಹಿಗಳು. ಪಠಾನ್ಕೋಟ್ ದಾಳಿ ಆಯಿತು, ಭದ್ರತಾ ವೈಫಲ್ಯ ಪ್ರಶ್ನೆ ಮಾಡಿದ್ರೆ ದೇಶದ್ರೋಹಿಗಳು. ಪುಲ್ವಾಮಾದಲ್ಲಿ 40ಕ್ಕೂ ಅಧಿಕ CRPF ಯೋಧರು ಮೃತಪಟ್ಟರು, ಸಾವನ್ನಪ್ಪಿದ್ರು ದಾಳಿಯಲ್ಲಿ. ಆ ದಾಳಿಗೆ ಯಾರು ಹೊಣೆ? ಅದಕ್ಕೂ ಉತ್ತರ ಇಲ್ಲ. ರೈಲು ದುರಂತಗಳು ಬ್ಯಾಕ್ ಟು ಬ್ಯಾಕ್, ದೊಡ್ಡ ದೊಡ್ಡ ರೈಲು, ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ರೈಲು ದುರಂತಗಳಾದವು ಮೋದಿ ಟೈಮ್ನಲ್ಲಿ. ಅದು ಇತ್ತೀಚಿನ ವರ್ಷಗಳಲ್ಲಿ ಯಾರು ಉತ್ತರ ಇಲ್ಲ, ಯಾರು ಉತ್ತರ ಕೊಡಲ್ಲ. ಏರ್ ಇಂಡಿಯಾ ದುರಂತ ಮಂಗಳೂರಲ್ಲಿ ಆದಂತಹ ಸಂದರ್ಭದಲ್ಲಿ, ಏರ್ ಇಂಡಿಯಾ ಎಕ್ಸ್ಪ್ರೆಸ್ ದುರಂತ ಮಂಗಳೂರಲ್ಲಿ ಆದಂತಹ ಸಂದರ್ಭದಲ್ಲಿ ಹೊಣೆಗಾರಿಕೆಯನ್ನು ತೆಗೆದುಕೊಳ್ಳಕ್ಕೆ ಯಾರು ರೆಡಿ ಇಲ್ಲ. ಹೊಣೆಗಾರಿಕೆ ಯಾರಿಗೂ ಬೇಡ. ಬಟ್ ಪ್ರಶ್ನೆಗಳನ್ನು ಪ್ರತಿಭಟನೆ ಮಾಡ್ತಾರೆ. ಈಗ ಏರ್ ಇಂಡಿಯಾ ಪತನ ಆಯಿತು, ಯಾರು ಹೊಣೆಗಾರಿಕೆಯನ್ನು ತೆಗೆದುಕೊಳ್ತಾರೆ? ಈಗ ಯಾರು ತೆಗೆದುಕೊಳ್ಳಲ್ಲ, ಯಾರಿಗೂ ಬೇಕಾಗಿಲ್ಲ, ಅದು ಯಾರಿಗೂ ಬೇಕಾಗಿಲ್ಲ. ರೈಲ್ವೆ ದುರಂತ ಆಯಿತು, ಅಲ್ಲಿ ರೈಲ್ವೆ ಸಚಿವರು ರೀಲ್ಸ್ ಮಾಡೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಅವರನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬಿಜೆಪಿಯವರು ಯಾವ ರೀತಿ ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಆ ರೈಲ್ವೆ ಸಚಿವರು ಈ ದೇಶದ ಅತ್ಯುನ್ನತ ಟೆಕ್ನಿಷಿಯನ್ನು, ಆ ರೈಲ್ವೆ ಸಚಿವರಿಗೆ ಈ ದೇಶದ ಟೆಕ್ನಾಲಜಿ ಬಗ್ಗೆ ಇರುವಷ್ಟು ಮಾಹಿತಿ ಬೇರೆ ಯಾರಿಗೂ ಗೊತ್ತೇ ಇಲ್ಲ ಅನ್ನೋ ಅಷ್ಟು ಲೆವೆಲಿಗೆ ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ ರೈಲ್ವೆ ಸಚಿವರನ್ನು. ಆ ರೈಲ್ವೆ ಸಚಿವರು, ಆತ ಸರ್ವಿಸ್ನಲ್ಲಿದ್ದಂಥ ಸಚಿವರವರು, ಸೇವೆಯಲ್ಲಿ ಇದ್ದಂಥವ್ರು, ಈ ಹಿಂದೆ ಮಂತ್ರಿ ಆಗೋದಕ್ಕಿಂತ ಮುಂಚೆ ಅವರು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ರೈಲ್ವೆ ಸಚಿವರಾದ ಬಳಿಕ ದೊಡ್ಡ ದೊಡ್ಡ ಅವಘಡಗಳು ನಡೆದಿದೆ ಈ ದೇಶದಲ್ಲಿ. ಒಡಿಸ್ಸಾದಲ್ಲಿ ನಡೆದಂಥ ರೈಲು ದುರಂತ ಅದೇನು ಸಣ್ಣ ಅವಘಡನ? ಕಾರಣ ಏನು? ಟೆಕ್ನಿಕಲ್ ಫಾಲ್ಟ್. ಆ ಟೆಕ್ನಿಕಲ್ ಫಾಲ್ಟ್ಗಿಂತ ಮುಂಚೆ ರಿಪೋರ್ಟ್ ಸಬ್ಮಿಟ್ ಆಗಿತ್ತು. ನಾವು ಏನು ರೈಲ್ವೆ ಸಿಗ್ನಲಲ್ಲಿ ಏನು ಬದಲಾವಣೆಗಳನ್ನು ತರ್ತಾ ಇದ್ದೀವಿ,
ಅವುಗಳನ್ನು ಪೂರ್ಣ ಪ್ರಮಾಣದಲ್ಲಿ ಇಂಪ್ಲಿಮೆಂಟ್ ಮಾಡದೆ ಹೋದರೆ ದುರಂತಗಳಾಗ್ತದೆ ಅಂತ ತಲೆನೇ ಕೆಡಿಸ್ಕೊಳ್ಳಿಲ್ಲ. ರೈಲ್ವೆ ದುರಂತ ಆಯಿತು, ಅದಾದ ಬಳಿಕನೂ ರೈಲ್ವೆ ದುರಂತ ಆಯಿತು. ಕೇಳಿದ್ರೆ ಯಾರಾದರೂ ಅದಕ್ಕೆ ಆ ಪ್ರಶ್ನೆ ಕೇಳಿ ಅಂತ ಹೇಳಿದ್ರೆ ಅದಕ್ಕೆ ಪ್ರಶ್ನೆ ಕೇಳಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಮೋದಿಯವ್ರಿಗೆ ಬೇಜಾರಾಗ್ಬಿಡುತ್ತೆ ಅಂತೇಳಿ. ಈಗ ಪಹಲ್ಗಾಮ್ ದಾಳಿ ಆಯಿತು, ಆ ದಾಳಿಗೆ ಭದ್ರತಾ ಲೋಪ ಆಗಿರುತ್ತೆ, ದಾಳಿ ಮಾಡ್ಬೋದು ಅಂಥೇಳಿ ಮುಂಚೆನೇ ಹೇಳಲಾಗಿತ್ತು ಅಟ್ಯಾಕ್ ಆಗ್ಬೋದು ಈ ಭಾಗದಲ್ಲಿ ಅಂತೇಳಿ. ಬಟ್ ಅದಕ್ಕೆ ಈಗ ಯಾರನ್ನು ಹೊಣೆಗಾರ? ಇಟ್ ಕಮ್ಸ್ ಅಂಡರ್ ಯೂನಿಯನ್ ಗೌರ್ಮೆಂಟ್, MHA ಅಡಿಯಲ್ಲಿ ಬರುವಂಥದ್ದು ಯೂನಿಯನ್ ಟೆರಿಟರಿ. ಮಾರ್ಬಿಯಲ್ಲಿ ದುರಂತ ಆಯಿತು, ಯಾವ ಕ್ಷೇತ್ರದಲ್ಲಿ ಆ ದುರಂತ ಆಯಿತು ಆ ಕ್ಷೇತ್ರದ ಶಾಸಕನಿಗೆ ಬಿಜೆಪಿಯವರು 2022ರ ಗುಜರಾತ್ ಎಲೆಕ್ಷನ್ನಲ್ಲಿ ಮತ್ತೆ ಟಿಕೆಟ್ ಕೊಟ್ಟರು, ಆತ ಗೆದ್ದು ಬಂದ. ಮಾರ್ಬಿ ಬ್ರಿಡ್ಜ್ ದುರಂತದಲ್ಲಿ ನರೇಂದ್ರ ಮೋದಿ ಅವರು ಪಶ್ಚಿಮ ಬಂಗಾಳದಲ್ಲಿ 2021ರ ಎಲೆಕ್ಷನ್ನ ಟೈಮ್ನಲ್ಲಿ ಒಂದು ಕ್ಯಾಂಪೇನ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಒಂದು ಸೇತುವೆ ಬೀಳುತ್ತೆ. ಆ ಸೇತುವೆಯ ಸಂದರ್ಭದಲ್ಲಿ ಇದೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಏನು ಅಂತ ಹೇಳಿದ್ರೆ, ಪಶ್ಚಿಮ ಬಂಗಾಳದ ಮತದಾರರನ್ನ ಚುನಾವಣೆಯ ಸಂದರ್ಭದಲ್ಲಿ ಎಚ್ಚರಿಸಲು ನಡೆದಂತಹ ದುರಂತ ಇದು ಅಂತೇಳಿ. ಪಶ್ಚಿಮ ಬಂಗಾಳದ ಮತದಾರರನ್ನ ಚುನಾವಣೆಯ ಸಂದರ್ಭದಲ್ಲಿ ಎಚ್ಚರಿಸಲು ದೇವರು ಕಳುಹಿಸಿದಂತಹ ಸಂದೇಶ ಈ ಬ್ರಿಡ್ಜ್ ಕೊಲ್ಯಾಪ್ಸ್ ಆಗಿರೋದು ಅಂಥೇಳಿ. ಅಷ್ಟರ ಮಟ್ಟಿಗೆ ಪಾಲಿಟಿಕ್ಸ್ ಆಗಿದೆ ದೇಶದಲ್ಲಿ. ಸೊ ಯಾರು ಹೊಣೆಗಾರಿಕೆಯನ್ನು ಯಾರು ತೆಗೆದುಕೊಳ್ಳಲ್ಲ, ಬೇರೆ ಎಲ್ಲಾದ್ರೂ ಆದರೆ ಯಾರದಾದ್ರೂ ಹೊಣೆಗಾರಿಕೆಯನ್ನು ಕೇಳ್ತಾರೆ ಅಷ್ಟೇ. ಈಗ RCB ಚಿನ್ನಸ್ವಾಮಿ ಸ್ಟೇಡಿಯಂನ ಹೊರಗಡೆ ಆದಂಥ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ಹೇಳೋದಾದರೆ, ಇದೇ JDS ಇದೇ BJPಯವರು ಆ ಜೂನ್ 4ನೇ ತಾರೀಕು ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಅವರಿಗೆ ಬೈದು ಬಿಟ್ಟು ಟ್ವೀಟ್ ಮಾಡಿದರು. ಯಾಕ್ರಿ ವಿಕ್ಟರಿ ಪರೇಡ್ಗೆ ಪರ್ಮಿಷನ್ ಕೊಡಲ್ಲ, ನಮ್ಮ ಗೃಹ ಸಚಿವರ ಅಸಮರ್ಥರ ಅಸಹಾಯಕರ ಅಂತೇಳಿ ಪೋಸ್ಟನ್ನು ಮಾಡಿದ್ರು. ಇದೇ BJP ಇದೇ JDSನವರು, ಇದೇ BJP ಇದೇ JDSನವರು ಇವರೇ ಟ್ವೀಟ್ ಮಾಡಿದ್ದು, ಪೋಸ್ಟ್ ಹಾಕಿದ್ರು. ಪರ್ಮಿಷನ್ ಕೊಡೋಕ್ಕಾಗಲ್ಲ ವಿಕ್ಟರಿ ಪರೇಡ್ಗೆ ಅಂತೇಳಿ ಪಾಪ ಗೃಹ ಸಚಿವರು ಹೇಳಿದ್ದಕ್ಕೆ. ಈಗಾಗಲೇ ಮಾನ್ಯ KPC ಅಧ್ಯಕ್ಷರು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಸಾವನಲ್ಲಿ ರಾಜಕಾರಣ ಮಾಡುವಂಥ ಪರಿಸ್ಥಿತಿ ಇವತ್ತು BJP JDSಗೆ ಬಂದೊದಗಿದೆ. ಆದರೆ ಇವತ್ತು ಕೇಂದ್ರದಲ್ಲಿ ವಿಫಲವಾಗಿರ್ತಕ್ಕಂಥ ಕೇಂದ್ರ ಸರ್ಕಾರನ ನಾವು ರಾಜೀನಾಮೆ ಕೇಳ್ತಿಲ್ಲ. ನರೇಂದ್ರ ಮೋದಿ ನೇತೃತ್ವದಲ್ಲಿ ಇವತ್ತು 106 ಘಟನೆಗಳು ನಡೆದಿದೆ, ಸಾವಿರಾರು ಜನ ಮುಗ್ಧರು ಸಾವನ್ನಪ್ಪಿದ್ದಾರೆ. ಯಾರೂ ಸಹ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ರಾಜೀನಾಮೆ ಕೇಳಿಲ್ಲ. ಇವತ್ತು ಟ್ವಿಟರ್ ಮೂಲಕ ಇವತ್ತು ಪ್ರಚೋದನೆ ಮಾಡಿರ್ತಕ್ಕಂಥ BJP JDSನವರು ಇವತ್ತು ಕಾಂಗ್ರೆಸ್ನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರನ್ನ ಹಾಗೂ DK ಶಿವಕುಮಾರ್ ಸಾಹೇಬ್ರ ರಾಜೀನಾಮೆಯನ್ನು ಕೇಳ್ತಾ ಇದ್ದಾರೆ. ಇವರಿಗೆ ಯಾವ ನೈತಿಕತೆ ಇದೆ? ರಾಜೀನಾಮೆ ಕೇಳಬೇಕು ಅಂತ ಹೇಳಿದ್ರೆ ರಾಜೀನಾಮೆ ಕೇಳುವಂಥ ಅರ್ಹತೆ ಇವರಿಗಿದೆಯಾ? ಭ್ರಷ್ಟಾಚಾರದಲ್ಲಿ ಮುಳುಗಿ ಇವತ್ತು ಜೈಲು ಸೇರಿರ್ತಕ್ಕಂಥ BJP ನಾಯಕರು ಇವತ್ತು ಕಾಂಗ್ರೆಸ್ ಸರ್ಕಾರನ ವಜಾಗೊಳಿಸಬೇಕಂತ ಇವತ್ತು ರಾಜ್ಯಪಾಲರ ಬಳಿ ಹೋಗ್ತಾ ಇದ್ದಾರೆ. ಆದ್ದರಿಂದ ನಾವು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೀವಿ, ಭ್ರಷ್ಟ BJP ನಾಯಕರೇ, ನೀವು ಮಾಡಿರತಕ್ಕಂಥ ಲೂಟಿ ಹಣದಲ್ಲಿ ಇವತ್ತು ಕೇಂದ್ರ ಸರ್ಕಾರ ಇವತ್ತು ರಚನೆ ಆಗಿದೆ. ಕೂಡಲೇ ನೈತಿಕ ಹೊಣೆ ಇವತ್ತು ನೀವು ರಾಜೀನಾಮೆ ಕೊಡಬೇಕು. ವಿರೋಧ ಪಕ್ಷದ ನಾಯಕರಾಗಲಿಕ್ಕೆ ನಿಮ್ಗೆ ಅರ್ಹರಲ್ಲ. ನೀವು ನಿಜವಾದ ವಿರೋಧ ಪಕ್ಷದ ನಾಯಕರೇ ಅಲ್ಲ. ನೀವು ಕೇವಲ ಮುಗ್ಧರ ಸಾವಿನಲ್ಲಿ ರಾಜಕೀಯ ಮಾಡ್ತಾ ಇರತಕ್ಕಂಥವ್ರು. ರಾಯಲ್ ಏನು ಇವತ್ತು RCB ವಿಜಯೋತ್ಸವದ ಸಂದರ್ಭದಲ್ಲಿ ಇಡೀ ಬೆಂಗಳೂರು ನಗರವನ್ನು ಇವತ್ತು ಅತ್ಯಂತ ಭದ್ರತೆಯಿಂದ ಇವತ್ತು ಬಂದೋಬಸ್ತ್ ಮಾಡಲಾಗಿತ್ತು. ಇವತ್ತು BJP JDS ನೀಡಿದ ಟ್ವಿಟರ್ ಮೂಲಕ ಇವತ್ತು ಜನ ಆಕ್ರೋಶಭರಿತಗೊಂಡು ಇವತ್ತು ಈ ಘಟನೆ ನಡೆದಿದೆ. 11 ಜನ ಮುಗ್ಧರು ಸಾವನ್ನಪ್ಪಿದ್ದಾರೆ. ಅದಕ್ಕೆ ಸೂಕ್ತ ತನಿಖೆ ನಡೆಸಬೇಕಂತ ಈಗಾಗಲೇ ನಾವು ಮನವಿಯನ್ನು ಸಹ ಮಾಡಿದ್ದೀವಿ. ಈಗ ತನಿಖಾ ಆಯೋಗನೂ ಸಹ ರಚನೆ ಆಗಿದೆ. ಆದರೂ ಸಹ BJPಯವರು ನರೇಂದ್ರ ಮೋದಿ ಅವರ ಆಡಳಿತಾವಧಿಯಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರನ ಕಾಲ್ಪಿಳಿತ ಪ್ರಕರಣದಲ್ಲಿ ಮೃತಪಟ್ಟಿರ್ತಕ್ಕಂಥದ್ದು ಮರೆಮಾಚಲಿಕ್ಕೋಸ್ಕರ ಇವತ್ತು ಇಂತಹ ಕೀಳು ಮಟ್ಟದ ರಾಜಕೀಯ ಮಾಡ್ತಾರೆ. ಅದರ ವಿರುದ್ಧ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ. BJPಯ ಭ್ರಷ್ಟಾಚಾರ, BJPಯ ರಾಜಕೀಯವನ್ನ ಸಾವಿನಲ್ಲಿ ಮುಳುಗಿರತಕ್ಕಂಥ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.